ಹಾಯ್ ನನ್ನ ಬಂಧುಗಳೇ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ನನ್ನ ವಿಡಿಯೋವನ್ನು ನೋಡುತ್ತಿರುವವರು ದಯವಿಟ್ಟು ನನ್ನ ಚಾನೆಲ್ ಶರು 15 ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಆ್ಯಂಡ್ ಸಪೋರ್ಟ್ ಮಾಡಿ. ಓಕೆ, ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕಲ್ಲಿ ನಾನು ದಾಸವಾಳ ಹೂ, ಅದರಲ್ಲೂ ಕೆಂಪು ದಾಸವಾಳದ ಬಗ್ಗೆ ನಿಮಗೆ ತಿಳಿಸುತ್ತೇನೆ. 5 ಎಸಳು ಇರುವ ಈ ಕೆಂಪು ದಾಸವಾಳ ಹೂ ಆಯುರ್ವೇದದಲ್ಲೂ ತುಂಬ ಪ್ರಸಿದ್ಧವಾಗಿ ಇದೆ. ಇದನ್ನು ಎಲ್ಲಿ ಉಪಯೋಗಿಸಬಹುದು ಎಂದು ನಾವು ನೋಡೋಣ ಗೈಸ್. ಓಕೆ, ಮೊದಲಿಗೆ ಇದನ್ನು ಚರ್ಮ ರೋಗದ ನಿವಾರಣೆಗೆ ಉಪಯೋಗಿಸುತ್ತಾರೆ. ಅದರಲ್ಲೂ ಹುಳುಕಡ್ಡಿಗೆ ಇದು ರಾಮಬಾಣ. ಅದು ಹೇಗೆಂದರೆ, ದಾಸವಾಳದ ಹೂವನ್ನು ತೆಗೆದುಕೊಂಡು ಎಲ್ಲಿ ಚರ್ಮದ ಮೇಲೆ ಹುಳುಕಡ್ಡಿ ಇರುತ್ತೋ ಅಲ್ಲಿ ಚೆನ್ನಾಗಿ ಹೂವನ್ನು ಉಜ್ಜಬೇಕು. ಹೀಗೆ ದಿನಕ್ಕೊಮ್ಮೆ ರಾತ್ರಿ ಸ್ನಾನದ ನಂತರ ಮಾಡುತ್ತಾ 1 ತಿಂಗಳು ಮಾಡಿದರೆ ಸಾಕು, ಹುಳುಕಡ್ಡಿ ವಾಸಿಯಾಗುತ್ತದೆ. ಇನ್ನೊಂದು ಉಪಯೋಗ ಬಂಧುಗಳೇ, ಈ ದಾಸವಾಳದ ಹೂವನ್ನು ಅಥವಾ ಎಲೆಯನ್ನು ನಾವು ಕೂದಲಿನ ಬೆಳವಣಿಗೆಗೆ ಬಳಸಬಹುದು. ಅದು ಹೇಗೆಂದರೆ, ತೆಂಗಿನ ಎಣ್ಣೆ, ಮೆಂತ್ಯ, ದಾಸವಾಳದ ಹೂಗಳು ಇವನ್ನು ಚೆನ್ನಾಗಿ ಮಿಕ್ಸಿ ಮಾಡಿ ಬಿಸಿ ಮಾಡಿ ನಂತರ ಇದರ ಎಣ್ಣೆಯನ್ನು ತಯಾರಿಸಿ ವಾರಕ್ಕೆ 3 ಬಾರಿಯಾದರೂ ತಲೆಗೆ ಹಚ್ಚಿದರೆ ಕೂದಲು ಸೊಂಪಾಗಿ ಬೆಳೆಯುತ್ತದೆ. ಕೂದಲಿಗೆ, ಕಣ್ಣಿಗೆ ತುಂಬ ತಂಪಾಗುತ್ತದೆ. ಅದೇ ರೀತಿ ದಾಸವಾಳದ ಸೊಪ್ಪಿನ ನೀರನ್ನು ತಲೆ ಕೂದಲು ತೊಳೆಯುವಾಗ ಹಚ್ಚಿದರೆ ಕೂದಲಿಗೂ ತಂಪು, ಕಣ್ಣಿಗೂ ತಂಪು, ಚೆನ್ನಾಗಿ ನಿದ್ದೆಯೂ ಬರುತ್ತದೆ ಮತ್ತು ದಟ್ಟವಾದ ಕೂದಲು ಕೂಡ ಬೆಳೆಯುತ್ತದೆ. ಇನ್ನು ದಾಸವಾಳವನ್ನು ತಿಳಿ ಸಾರಿನಲ್ಲಿ ಬಳಸುತ್ತಾರೆ. ಇದನ್ನು ಸೇವಿಸುವುದರಿಂದ ಹೊಟ್ಟೆಯ ಉಷ್ಣತೆಯನ್ನು ಕಂಟ್ರೋಲಿಗೆ ಬರುತ್ತದೆ. ನೆಕ್ಸ್ಟ್, ದಾಸವಾಳದ ಹೂವನ್ನು ಟೀ ಮಾಡಲು ಬಳಸುತ್ತಾರೆ. 2 ದಾಸವಾಳದ ಹೂ ತೆಗೆದುಕೊಂಡು 2 ಗ್ಲಾಸ್ ನೀರಿಗೆ ಸ್ವಲ್ಪ 2 ಚಮಚ ಸಕ್ಕರೆ ಅಥವಾ ಬೆಲ್ಲ ಪುಡಿ ಮಾಡಿ ಸೇರಿಸಿ ಚೆನ್ನಾಗಿ ಕುದಿಸಿ ಆಮೇಲೆ ಇದರ ಟೀ ರೆಡಿಯಾಗುತ್ತದೆ. ಇದನ್ನು ಮಹಿಳೆಯರು ವಾರಕ್ಕೆ 2 ಬಾರಿ 3 ಬಾರಿ ಕುಡಿಯುವುದರಿಂದ ಅವರ PCOD ಸಮಸ್ಯೆಗಳು, ಏನಾದರೂ ಗರ್ಭಕೋಶದ ಸಮಸ್ಯೆಗಳಿದ್ದರೆ ಅವುಗಳು ಕಮ್ಮಿಯಾಗುತ್ತದೆ. ಇನ್ನು ಹಲವಾರು ಔಷಧಿಯಲ್ಲಿ ಇದನ್ನು ಬಳಸುತ್ತಾರೆ. ಮತ್ತು ಈ ಕೆಂಪು ದಾಸವಾಳದ ಹೂವನ್ನು ಜ್ಯೂಸ್ ಮಾಡಿ ಕುಡಿಯಬೇಕು. ಈ ಚಳಿಗಾಲದ ಟೈಮಲ್ಲಿ ಉಷ್ಣತೆ ಹೆಚ್ಚಾಗಿರುತ್ತದಲ್ಲ, ಆವಾಗ ಒಂದು ಸ್ವಲ್ಪ ತಂಪಾಗುತ್ತದೆ. ನೋಡಿ ಸ್ನೇಹಿತರೆ, ಈ ಹೂಗಳು 1 ದಿನದ ಆಯುಷ್ಯವಿದ್ದರೂ ಎಷ್ಟು ಚೆನ್ನಾಗಿ ನಗುತ್ತಾ ಅರಳುತ್ತಾ ಎಲ್ಲರಿಗೂ ಉಪಯೋಗವಾಗುತ್ತದೆ ಅಲ್ಲವೇ? ಓಕೆ ಫ್ರೆಂಡ್ಸ್, ನಿಮಗೆ ನನ್ನ ಮಾಹಿತಿ ಇಷ್ಟವಾಯಿತು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಇಷ್ಟರವರೆಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬು ಮಾಡಿ, ಸಪೋರ್ಟ್ ಮಾಡಿದ ಎಲ್ಲ ವ್ಯೂವರ್ಸಿಗಳಿಗೂ, ಸಬ್ಸ್ಕ್ರೈಬರ್ಸ್ಗಳಿಗೂ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.